ನಿನ್ನೆ ರಾತ್ರಿ ಅಂತೂ ಬೆಂಗಳೂರಿನಲ್ಲಿ ಭರ್ಜರಿ ಮಳೆ ಆಯಿತು. ಎಡೆಬಿಡದೆ ಸರಿಯಾಗಿ ಮಳೆ ಸುರಿದಿರುವಂಥದ್ದು. ಮೋಡಕ್ಕೆ ತೂತ ಕುರಿದು ಬಿಟ್ಟದರೇನೋ ಅನ್ನುವ ರೀತಿಯಲ್ಲಿ, ಅನುಮಾನದ ರೀತಿಯಲ್ಲಿ ಮಳೆ ಸುರಿದಿರುವಂಥದ್ದು. ಧಾರಾಕಾರವಾಗಿ ಮಳೆ ಸುರಿತು. ಬೆಂಗಳೂರಿನ ಜನ ತತ್ತರಿಸಿ ಹೋದರು. ಕೇಂದ್ರೀಯ ವಿಹಾರ್ನಲ್ಲಿ ಇಳಿಯದ ನೆರೆ ಸ್ಥಿತಿ. ಕೇಂದ್ರೀಯ ವಿಹಾರ ಅನ್ನುವಂಥದ್ದು ಇದೆಯಲ್ಲ, ಈಗ ಊರ್ ಕಡೆ ಎಲ್ಲ ಸಣ್ಣ ಮಳೆ ಬಂದ್ಬಿಟ್ರೆ ಕೆರೆ ತುಂಬ್ತಾ ಹಳ್ಳ ಬರ್ತಾ ಇದೆಯಾ ಅಂತ ನೋಡಕ್ ಹೋಗ್ತಾರೆ. ಹಂಗೆ ಈ ಕೇಂದ್ರೀಯ ವಿಹಾರದಲ್ಲಿ ಬೆಂಗಳೂರಲ್ಲಿ ಮಳೆ ಬಂದ್ಬಿಟ್ರೆ ಇದು ತುಂಬ್ಕೊಳ್ತಾ ಫುಲ್ ನೆರೆ ಆಯ್ತಾ, ನೆರೆ ಸ್ಥಿತಿ ಉಂಟಾಯ್ತಾ ಅಂತ ನೋಡಂಗಿದೆ. ಹಾಗಾಗೋಗಿದೆ ಕೇಂದ್ರೀಯ ವಿಹಾರ್ನ ಪರಿಸ್ಥಿತಿ. ಕೆರೆಯಿಂದ ಅಪಾರ್ಟ್ಮೆಂಟ್ಗೆ ನುಗ್ತಾ ಇರುವಂಥದ್ದು ನೀರು ಹಂಗಿದೆ. ಅದು ಅಪಾರ್ಟ್ಮೆಂಟ್ನ ಪ್ರಾಬ್ಲಮ್. ಅಪಾರ್ಟ್ಮೆಂಟ್ ಆ ರೀತಿಯಾಗಿ ಕಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಂಕಷ್ಟ ಅನುಭವಿಸುವಂತಾಗಿದೆ ಅಪಾರ್ಟ್ಮೆಂಟ್ನ ನಿವಾಸಿಗಳು. ಯಲಹಂಕ ಕೇಂದ್ರೀಯ ವಿಹಾರ್ಗೆ ಜಲ ದಿಗ್ಬಂಧನ. ಮಳೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದ್ದಿದ್ದೇ ಇದು, ಮಳೆ ಬಂದರೆ ಸಾಕು ಈ ಗ್ರಾಚಾರ ಅಂತೂ ತಪ್ಪಲ್ಲ ಅವರಿಗೆ. ನೀರಿನಲ್ಲಿ ತೇಲ್ತಾ ಇರುವಂಥದ್ದು ಬೈಕು, ಸ್ಕೂಟರು, ಸೈಕಲ್ಗಳು. ಯಲಹಂಕ ಕೆರೆ ಕೋಡಿ ಬಿದ್ದು ನುಗ್ಗಿರುವಂಥ ನೀರು. 2500ಕ್ಕೂ ಅಧಿಕ ಜನ ಇರುವಂಥ ಅಪಾರ್ಟ್ಮೆಂಟ್ ಅದು. ಅಗತ್ಯ ವಸ್ತುಗಳು ಸಿಗದೆ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಹಂಗೆ ಆಗಿತ್ತು. ಅದಾದ್ಮೇಲೆ ಬೋಟಲ್ಲಿ ಹೋಗಿ ಕೊಡೋದು, ಟ್ರ್ಯಾಕ್ಟರಲ್ಲಿ ಹೋಗಿ ಕೊಡೋದು, ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಈಗ ಮತ್ತೆ ಅದೇ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿದೆ. ನಿಮಗೆ ತೋರಿಸ್ತಾ ಇದೆ ಯಾವ ರೀತಿಯಾಗಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಅನ್ನುವಂಥದ್ದು ಮುಳುಗಡೆ ಆಗಿದೆ ಅಂತ. ಹತ್ತತ್ರ ಒಂದು 3 ಅಡಿ 4 ಅಡಿವರೆಗೂ ನೀರು ನಿಂತಿದೆ. ಅದನ್ನು ಗಮನಿಸ್ಬೋದು ಯಾವ ರೀತಿಯಾಗಿ ನೀರು ನಿಂತಿದೆ. ಆ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ ಅಂತ ಅಲ್ಲಿನ ನಿವಾಸಿಗಳು ಪರದಾಟವನ್ನು ಮಾಡಿದ್ದಾರೆ. ಅಲ್ಲಿದ್ದಂಥ ಅಪಾರ್ಟ್ಮೆಂಟ್ ನಿವಾಸಿಗಳನ್ನು ಹೊರಗಡೆ ಕರ್ಕೊಂಬರುವಂಥ ನಿಟ್ಟಿನಲ್ಲಿ, ಅವರು ಆಫೀಸ್ಗಳಿಗೆ ಹೋಗುವಂಥ ನಿಟ್ಟಿನಲ್ಲಿ ಟ್ರ್ಯಾಕ್ಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ದಾರೆ ಹೊರಗಡೆ ಹೋಗಲಿಕ್ಕೆ, ಏನಾದರೂ ತಗೊಂಬರಲಿಕ್ಕೆ ಟ್ರ್ಯಾಕ್ಟರ್ನಲ್ಲಿ ಓಡಾಡುವಂಥ ಪರಿಸ್ಥಿತಿ. ಆ ಕೇಂದ್ರೀಯ ವಿಹಾರ್ನ ಅಪಾರ್ಟ್ಮೆಂಟ್ನ ನಿವಾಸಿಗಳು ಅಲ್ಲಿ ಕೆರೆಯ ಕೋಡಿ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ನೀರು ತುಂಬಿಕೊಳ್ತಾರೆ. ಏನು ಮಾಡೋಂಗಿಲ್ಲ, ಅದ್ರ ಪಕ್ಕನೇ ಕಟ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಗ್ರಾಚಾರ ಅನುಭವಿಸ್ಬೇಕು. ಮನೆಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲಿ ಹೆಂಗಿರುತ್ತೆ ವ್ಯವಸ್ಥೆ, ಆ ಸ್ಥಿತಿಗತಿಗಳನ್ನು ನೋಡ್ಕೊಂಡು ತಗೊಳ್ಬೇಕಾಗುತ್ತೆ. ಯಲಹಂಕ ಕೆರೆ ಕೋಡಿ ಬೀಳಬಾರ್ದು ಅಂತ ಹೇಳೋಕ್ಕಾಗಲ್ಲ, ಬೀಳಲೇಬೇಕಾಗುತ್ತೆ. ಕೆರೆ ಅಲ್ವಾ, ಕೋಡಿ ಬಿದ್ದಿದೆ, ಇಲ್ಲಿಗೆ ನುಗ್ಗಿದೆ ನೀರು. ಪರಿಸ್ಥಿತಿ ಏನು ಕಳೆದ ರಾತ್ರಿಗಿಂತ ತುಂಬಾನೇ ಇಂಪ್ರೂವ್ ಆಗಿದೆ. ಏನು ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಅಡ್ಮಿನಿಸ್ಟ್ರೇಷನ್, MLA ಅವರು ಸೇರಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಲು ಮತ್ತು ಬ್ರೆಡ್ ಪ್ರತಿಯೊಂದು ಮನೆಗೂ ಈಗ ತಲುಪಿಸಲಾಗ್ತದೆ. 603 ಮನೆ ಇದೆ. ಇದು 27 ವರ್ಷ ಹಳೆ ಬಿಲ್ಡಿಂಗ್ ನಮ್ದು. ಸೊ ಹೀಗಿದೆ. ನಿನ್ನೆ ರಾತ್ರಿ 8:30 ಆಗಿರುವಂತ ಒಂದು ವಾಲ್ ಬ್ರೇಕ್ ಆಗಿರುವಂತದ್ದು. ನಮ್ಮ ಗೋಡೆ ಕುಸಿದು ಬಿದ್ದಿದೆ ಮಳೆಯಿಂದಾಗಿ. ಅದರ ನಂತರ ನೀರು ನುಗ್ಗಿದೆ ಒಳಗಡೆ. ಈ ಕಾಲುವೆಯಲ್ಲಿ ನೀರು ಹೋಗ್ತಾ ಇರಲಿಲ್ಲ, 1 ಅಡಿ ಮಾತ್ರ ಇತ್ತು. ಅದನ್ನ ಸಾಲ್ವ್ ಮಾಡ್ಕೊಂಡ್ವಿ. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅವಾಗಲೂ MLA ಅವರು ನಮ್ ಸಪೋರ್ಟ್ ಮಾಡಿ, ಸರ್ಕಾರ ನಮ್ಮ ಜೊತೆಗಿದ್ದು ಇದನ್ನೆಲ್ಲ ವ್ಯವಸ್ಥೆ ಮಾಡ್ತು. 6 ಅಡಿ ಕಾಲುವೆ 6x6 ಮಾಡಿ ಕೊಡ್ತು. ಈ 3 ವರ್ಷದಲ್ಲಿ ಯಾವ್ದು ಪ್ರಾಬ್ಲಮ್ ಇರಲಿಲ್ಲ. ಹಳೆ ಗೋಡೆ ಆಗಿದ್ದ ಕಾರಣ ನಿನ್ನೆ ಬಂದಿದ್ದ ರಾತ್ರಿ ಮಳೆನೂ ಅಷ್ಟೇ ತುಂಬಾ ಜಾಸ್ತಿ ಪರಿಣಾಮಕಾರಿಯಾಗಿತ್ತು. ಹಾಗಾಗಿ ಅದು ಗೋಡೆ ಕುಸಿದಿದೆ. ಕಾರು ಕೆಲವೊಂದು ಆಲ್ಮೋಸ್ಟ್ ಅರೌಂಡ್ 50 ಕಾರುಗಳೇನೋ ಹಾಳಾಗಿರ್ಬೋದು. ಮತ್ತೆ ಒಂದು 100ರಷ್ಟು ಬೈಕ್, 2 ವೀಲರ್ಸ್. ರಾತ್ರಿ ಪೂರ್ತಿ ಇದೀವಿ ನಾವು ಇಲ್ಲಿ. ನಮ್ಮ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಇದೆ, ಹಾಗಾಗಿ ಏನು ತೊಂದರೆ ಇಲ್ಲ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಸದ್ಯದ ಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ಯಲಹಂಕ ಬಳಿ ಇರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರುವಂತದ್ದು. ಸದ್ಯಕ್ಕೆ ನಾವು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಿರುವಂತಹ ಕಾರು, ಬೈಕು, ಸೈಕಲ್ಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲಾಡ್ತಾ ಇರುವಂತದ್ದು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಯಲಹಂಕ ಕೆರೆ ಕೋಡಿ ಬಿದ್ದು ಏಕಾಏಕಿಯಾಗಿ ಈ ಒಂದು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಸುಮಾರು 2ರಿಂದ 3 ಅಡಿಯಷ್ಟು ನೀರು ನಿಂತಿದೆ. ಜೊತೆಗೆ ಈ ಒಂದು ಅಪಾರ್ಟ್ಮೆಂಟ್ನ ತಡೆಗೋಡೆ ಕೂಡ ಕುಸಿದು ಬಿದ್ದಿದೆ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಇಲ್ಲಿ ಆ ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಿರುವಂತಹ ವಾಹನಗಳು ಸುಮಾರು 603 ಫ್ಲಾಟ್ಗಳಿದಾವೆ, ಅಂದ್ರೆ ಮನೆಗಳಿದಾವೆ. 2500ಕ್ಕೂ ಅಧಿಕ ನಿವಾಸಿಗಳಿದ್ದಾರೆ. ಇಲ್ಲಿ ಬಹಳ ದೊಡ್ಡ ಅಪಾರ್ಟ್ಮೆಂಟ್ ಇದೆ, 8 ಬ್ಲಾಕ್ಗಳಿದೆ. ಸೊ ಇಷ್ಟೊಂದು ದೊಡ್ಡ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ಸುಮಾರು 350ರಿಂದ 380ರಷ್ಟು ವಾಹನಗಳು, ಅದರಲ್ಲಿ ಕಾರುಗಳಿದಾವೆ, ಸ್ಕೂಟರ್, ಬೈಕ್ಗಳಿದಾವೆ. ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಪವರ್ ಸ್ಟೇಷನ್ಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ನಿನ್ನೆ ರಾತ್ರಿಯಿಂದ ಇಲ್ಲಿ ವಿದ್ಯುತ್ನಲ್ಲೂ ಕೂಡ ವ್ಯತ್ಯಯ ಆಗಿರುವಂತದ್ದು. ಕರೆಂಟ್ ಇಲ್ಲ, ಅಗತ್ಯ ಸಾಮಗ್ರಿಗಳು ಇಲ್ಲಿನ ನಿವಾಸಿಗಳಿಗೆ ಸಿಗ್ತಾ ಇಲ್ಲ. ಇಲ್ಲಿ
ಇಲ್ಲಿ ಒಬ್ರು ನಿವಾಸಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರು ಬಹಳ ಈಗ ತರಕಾರಿ ಎಲ್ಲ ತಗೊಂಡ್ಬಂದಿದ್ದಾರೆ. ಸರ್, ಏನಾಯ್ತು ನಿನ್ನ ರಾತ್ರಿ ಎಷ್ಟೊತ್ತಿಗೆ ಬಂದ್ರಿ? ಈಗ ತರಕಾರಿ ತಗೊಳಕ್ಕೆ ಎಷ್ಟು ಕಷ್ಟ ಆಯ್ತು ಅಂತ? ನಾನು 6 ಗಂಟೆ ಆಚೆ ಹೋಗಿದ್ದೀನಿ, 8 ಗಂಟೆ ಬರೋಷ್ಟಿಗೆ ಈ ತರ ಎಲ್ಲ ನೋಡಿದ್ದೀನಿ. ಹಂಗೆ ಒಳಗಡೆ ಆಗಿರಲಿಲ್ಲ, ಕಾರ್ನಲ್ಲೇ ಮಲ್ಕೊಂಡು ಮನೆಯವರು ಏನೋ ತರಕಾರಿ ಎಲ್ಲ ತಗೊಂಡು ಬಂದ್ರು. ಎಲ್ಲ ತಗೊಂಡೋಗಿ ಈಗ ಎಷ್ಟು ದಿವಸ ವಾಪಸ್ ಹೋಗಿದ್ದೀನೋ ಗೊತ್ತಿಲ್ಲಲ್ಲ. ಅದೇ ತಗೊಂಡು ತರಕಾರಿ ಎಲ್ಲ ತಗೊಂಡ್ ಬಂದಿದ್ದೀರಿ, ಮಾರ್ಕೆಟ್ ಎಲ್ಲ ತಗೊಂಡು ಬಂದಿದ್ದೆ. ನಂಗೆ ನೋಡ್ಬೋದು ನಾವಿಲ್ಲಿ ಮೊಟ್ಟೆ, ಟೊಮೆಟೊ, ಮೆಣಸಿನಕಾಯಿ, ಬೆಂಡೆಕಾಯಿ, ಅಂದ್ರೆ ಒಂದು ಅಗತ್ಯ ಒಂದು ವಾರಕ್ಕೆ ಏನು ಬೇಕು ಎಲ್ಲ ತಗೊಂಡು ಬಂದಿದ್ದೀನಿ. ಒಂದು ವಾರಕ್ಕೆ ಏನೇನು ಬೇಕು ತರಕಾರಿ ಎಲ್ಲ ತಗೊಂಡು. ಏನು ಈ ಪರಿಸ್ಥಿತಿ ನೋಡಿ ಆ ತರ ಇದೆ, ಯಾವಾಗ ಕಡಿಮೆ ಆಗೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದ ನೀವು ಬಂದೇ ಇಲ್ಲ ಹೊರಗಡೆ ಬಂದೇ ಇಲ್ಲ, ಕಾರ್ನಲ್ಲಿ ಆಗಿಲ್ಲ, ಕಾರ್ನಲ್ಲಿ ಮಲ್ಕೊಂಡಿದ್ದೀನಿ. ಏನ್ ಸರ್ ಇದು ಫುಲ್ ನೀರು ತುಂಬಿಕೊಂಡಿದ್ರಿ ಇಡೀ ಅಪಾರ್ಟ್ಮೆಂಟ್ಗೆ? ವಾಲ್ ಬಿದ್ದು ಹೋದ್ರೆ ಅದರಿಂದ ಬಂದಿದೆ. ಏನು ಇಲ್ಲೇ ವಾಸ ಮಾಡ್ತಾ ಇದ್ವಿ 10 ವರ್ಷದಿಂದ, ಇಲ್ಲೇ ಇರಬೇಕು, ಹಿಂಗೆ ಜೀವನ ಮಾಡಬೇಕು. ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಶಾಶ್ವತ ಸೊಲ್ಯೂಷನ್ ಬೇಕು ಇದಕ್ಕೆ. ಈ ಒಂದು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಡುವಂತ ಸ್ಥಿತಿ ಇಲ್ಲಿ ಇರುವಂತದ್ದು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.